ಹೀರೋ ಸರ್ ರಾಜ್ ಬಿ ಶೆಟ್ಟಿ ಅವರು. ಉಪ್ಪಿ ಸರ್ ಹೇಳಿದ್ರೆ ಮುಗೀತು. ರಾಜ್ ಅವರೇ ಹೇಳಿ, ನಿಮಗೆ ಅಭಿಮಾನಿಗಳ ಜೊತೆ ಸೇರ್ಕೊಂಡು ಟ್ರೈಲರ್ ಲಾಂಚ್ ಆಗಿದೆ, ನೋಡಿದ್ದೆ ಎಷ್ಟು ಖುಷಿ ಕೊಟ್ಟಿದೆ? ಬಹಳ ಖುಷಿ. ಅಂದ್ರೆ ಒಂದೇ ಒಂದು ಡಿಫರೆನ್ಸ್ ಏನಂದ್ರೆ ನಾನು ಕೂಡ ಶಿವಣ್ಣ ಅವರ ಅಭಿಮಾನಿ, ಹಾಗಾಗಿ ಒಬ್ಬ ಅಭಿಮಾನಿ ನಿಮ್ಮನ್ನು ರೆಪ್ರೆಸೆಂಟ್ ಮಾಡಕ್ಕೆ ವೇದಿಕೆಯಲ್ಲಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಇಷ್ಟು ದೊಡ್ಡ ರೆಸ್ಪಾನ್ಸ್ ಸಿಗ್ತಾ ಇದೆ ಟ್ರೈಲರ್ಗೆ. ನಿಮ್ಮ ಮುಖ ನೋಡಿದ್ರೆ, ನಿಮ್ಮ ರೆಸ್ಪಾನ್ಸ್ ನೋಡಿದ್ರೆ ನಮ್ಗೆ ಖುಷಿ ಅನಿಸ್ತಾ ಇದೆ. ನಮ್ಗೆ ಯಾವತ್ತೂ ಕೂಡ ಬಹಳ ಒಂದು ನೋವು ಏನಂದ್ರೆ ಕನ್ನಡದ ಸಿನಿಮಾಗಳು ತುಂಬಾ ದಾಟಲ್ಲ, ಬೇರೆ ಕಡೆ ಹೋಗಲ್ಲ. ನಾವ್ ಯಾವತ್ತೂ ಕೂಡ ಪರಭಾಷಾ ಸಿನಿಮಾಗಳು ಹಾವಳಿ ಅಂತ ಭಾವಿಸ್ತಾ ಇರ್ತೀವಿ. ನಾವು ಕೂಡ ಹಾವಳಿ ಕೊಡೋರ್ ತರ ಆಗ್ಬೇಕು, ಅಷ್ಟೊಳ್ಳೆ ಸಿನಿಮಾಗಳನ್ನ ನಾವು ಮಾಡ್ಬೇಕು. ಸೊ ಈ ಸಿನಿಮಾ ಕೆಲಸ ಮಾಡುತ್ತೆ ಅನ್ನುವಂಥ ನಂಬಿಕೆ ನನಗಿದೆ. ಅರ್ಜುನ್ ಜನ್ಯ ಅವ್ರ ಜೊತೆ ಮೇ ಬಿ ಮೊದಲ ದಿವಸದಿಂದ ಇವತ್ತಿನ ತನಕ ನಾನು ಹೆಚ್ಚಿನ ಸಲ ಪ್ರತಿ ದಿವಸ ಮಾತಾಡಿದ್ದೀನಿ ಏನಾಗ್ತಿದೆ ಅಂತ. ಯಾಕಂದ್ರೆ ಈ ಸಿನಿಮಾದ ಒಬ್ಬ ವಿದ್ಯಾರ್ಥಿಯಾಗಿ ನನಗೆ ಬಹಳ ಕಲಿಯೋದಕ್ಕಿತ್ತು. ಈ ಸ್ಕೇಲಲ್ಲಿ ನಾವು ಯಾವತ್ತೂ ಆಪರೇಟ್ ಮಾಡಕ್ ಆಗಲ್ಲ. ಸೊ ಅರ್ಜುನ್ ಜನ್ಯ ಅವರು ಬಹಳ ತಾಳ್ಮೆಯಿಂದ, ಬಹಳ ಪ್ರೀತಿಯಿಂದ ಈ ಸಿನಿಮಾನ ಹೆಣೆದಿದ್ದಾರೆ. ನಾನೊಬ್ಬ ನಿರ್ದೇಶಕ ಆದ ಕಾರಣ ಮೊದಲಿಗೆ ಅವರ ಹೆಸರನ್ನು ತಗೋತೀನಿ. ಸೊ ಅವ್ರಿಗೆ ತುಂಬಾ ಒಳ್ಳೇದಾಗ್ಲಿ. ಸೊ ಅದು ನನ್ನ ಹಾರೈಕೆ. ಜೊತೆಗೆ ನಮ್ಮ ಪ್ರೊಡ್ಯೂಸರ್ ತುಂಬಾ ಮುಗ್ಧ, ತುಂಬಾ ಒಳ್ಳೆ ಮನುಷ್ಯ. ಜೊತೆಗೆ ಈ ಸಿನಿಮಾ ಬೇರೆ ಯಾರಾದ್ರೂ ಇಷ್ಟು ಚೆನ್ನಾಗಿ ಮಾಡಕ್ಕಾಗತ್ತೋ ಇಲ್ವೋ, ಅದು ಸ್ವಲ್ಪ ಕಷ್ಟ ಇತ್ತು. ಬಟ್ ಹಗಲು ರಾತ್ರಿ ಅವರು ಈ ಸಿನಿಮಾ ದುಡಿದಿದ್ದಾರೆ. ಅವರಿಗೂ ಬಹಳ ಒಳ್ಳೇದಾಗಬೇಕು. ಅಂಡ್ ನನಗೆ ಬಹಳ ಖುಷಿ ಇರೋದೇನು ಅಂತ ಹೇಳಿದ್ರೆ, ನಾನು ಶಿವಣ್ಣ ಮತ್ತೆ ಉಪ್ಪಿ ಸರ್ ಇಬ್ಬರ ಅಭಿಮಾನಿ ಕೂಡ. ನಾನು ಅವರ ಪೋಸ್ಟರ್ಗಳನ್ನು ನೋಡ್ಕೊಂಡು, ಸಿನಿಮಾ ನೋಡ್ಕೊಂಡು, ನಾನು ಒಂದ್ ದಿವಸ ಸಿನಿಮಾ ಬರ್ತೀನಿ ಅಂತ ಯಾವತ್ತೂ ಅನ್ಕೊಂಡಿಲ್ಲ. ಈಗ ಸ್ಕ್ರೀನ್ ಶೇರ್ ಮಾಡಿದ್ದೀನಿ. ಆದ್ರೆ ಖುಷಿ ಏನಂದ್ರೆ, ಯಾರೋ ಈ ಸಿನಿಮಾ ಮುಗಿದ ಮೇಲೆ ಕೇಳಿದ್ರು ಸ್ಟಾರ್ಸ್ ಜೊತೆ ಆಕ್ಟ್ ಮಾಡಿದೆ ಹೇಗೆ ಅನಿಸ್ತು ಅಂತ. ನಾನು ಹೇಳಿದೆ ಸ್ಟಾರ್ಸ್ ಜೊತೆ ಆಕ್ಟ್ ಮಾಡಿದೆ ಅಂತ ಅನ್ಸಿಲ್ಲ, ಅದು ಅವ್ರ ದೊಡ್ಡತನ ಅಂತ. ಐ ಥಿಂಕ್ ಯಾವತ್ತೂ ಕೂಡ ಎಲ್ಲೋ ಒಂದ್ ಕಡೆ ಯಾರೋ ಒಬ್ಬ ಹೊಸಬ ಬಂದಿದ್ದಾರೆ, ನಂತರ ನೂರಾರು ಜನ ಅವ್ರು ನೋಡಿರ್ತಾರೆ, ಯಾವತ್ತೂ ಅದನ್ನು ತೋರಿಸ್ಕೊಟ್ಟಿಲ್ಲ. ಅದಕ್ಕೆ ತುಂಬಾ ದೊಡ್ಡ ಥ್ಯಾಂಕ್ಸ್ ಇಬ್ಬರಿಗೂ ಕೂಡ. ಅಂಡ್ ಯಾವತ್ತೂ ಕೂಡ ಇದೇ ರೀತಿ ನಿಮ್ಮ ಕನ್ನಡ ಸಿನಿಮಾಗಳ ಸೇವೆ ಏನಿದೆ ಅದು ಸಾಕ್ತಾ ಇದೆ. ಯಾಕಂದ್ರೆ ನೀವು ತುಂಬಾ ಇಂಪಾರ್ಟೆಂಟ್. ಜೊತೆಗೆ ಸುಧಾರಾಣಿ ನನ್ನ ತಾಯಿಯ ಫೇವರೇಟ್, ಹಾಗೆ ನನ್ನ ಫೇವರೇಟ್ ಕೂಡ. ಇವ್ರ ಬಗ್ಗೆ ಜಾಸ್ತಿ ನಾನು ಏನು ಹೇಳಲ್ಲ, ಯಾಕಂದ್ರೆ ನನ್ನ ಫ್ರೆಂಡ್ ಏನು ಹೋಗೋದು ಅವ್ರನ್ನ. ಸೊ ಪ್ರಮೋದ್ ಶೆಟ್ಟಿ. ಸೊ ಇಷ್ಟೇ ಕೇಳ್ಕೊಳ್ಳೋದು, ಈ ಸಿನಿಮಾ ಒಂದು ಹೊಸ ರೀತಿಯ ಸಿನಿಮಾ. ಇಲ್ಲಿ ಎಲ್ಲರನ್ನೂ ಕೂಡ ಹೊಸ ರೀತಿಯಾಗಿ ನೋಡ್ತೀರಾ, ಹೊಸ ರೀತಿಯಾಗಿ ಕತೆ ಕಟ್ಟಿದ್ದಾರೆ. ಸೊ ನಮ್ಮ ನಂಬಿಕೆ ಏನು ಅಂದ್ರೆ, ಕನ್ನಡ ಸಿನಿ ಪ್ರೇಕ್ಷಕರು ಕೂಡ ಹೊಸತನಕ್ಕೆ ಹಾಪಿಸ್ತಿದ್ದಾರೆ ಅಂತ. ಅದೇನಾದ್ರೂ ಆಗಿದ್ರೆ ಈ ಸಿನಿಮಾಗೆ ಒಂದು ಚಾನ್ಸ್ ಕೊಡಿ, ಖಂಡಿತ ನೀವು ರಿಗ್ರೆಟ್ ಮಾಡಲ್ಲ ಅಂತ ನಾವು ಪ್ರಾಮಿಸ್ ಮಾಡ್ತೀವಿ. ಥ್ಯಾಂಕ್ ಯು ಸೊ ಮಚ್. ಜೊತೆಗೆ ನೀವು ಕೊಟ್ಟಂತ ಒಂದು ಗಿಫ್ಟ್ ಅನ್ನ ನನ್ನ ಪ್ರೊಡ್ಯೂಸರ್ ಕೊಡ್ಬೇಕು. 2 ನೋಟ್ ಇತ್ತು. ಸೂಪರಂ ಸೋ ಈ ಸಿನಿಮಾ ಇಷ್ಟು ದೊಡ್ಡ ಯಶಸ್ಸಾಗೋದಕ್ಕೆ ನೀವು ಕಾರಣ. ಅದ್ರ ಮೊದಲು ಬಂದಂತ 2 ನೋಟನ್ನ ನಾನು ಇಟ್ಕೊಂಡಿದ್ದೆ. ಒಂದನ್ನ ಅರ್ಜುನ್ ಜನ್ಯ ಅವರಿಗೆ ಕೊಟ್ಟೆ, ಅದಕ್ಕಿಂತ ಡಬಲ್ ಯಶಸ್ಸಾಗ್ಲಿ ಅಂತ ನಮ್ಮ ನಿರ್ಮಾಪಕರಿಗೆ ಕೊಡ್ತಾ ಇದ್ದೀನಿ. ಸೋ ಸ್ವೀಟ್. ಅಂದ್ರೆ ಒಬ್ಬ ನಟನಿಗೆ, ಒಬ್ಬ ಸಿನಿಮಾ ಮೇಕರ್ಗೆ ಒಂದು ಸಿನಿಮಾವನ್ನ ಮಾಡಿದಾಗ ಆ ಸಿನಿಮಾದಿಂದ ಬರೋಂಥ ಆ ಬಾಕ್ಸ್ ಆಫೀಸ್ ಕೇಳ್ತೀವಿ, ಅತಿಥಿಗಳ ಹತ್ರ ಕೇಳ್ತೀವಿ ಹೇಗೆ ಅನ್ಸು ಟ್ರೈಲರ್ ಅಂತ. ಇವತ್ತು ನಿಜವಾಗ್ಲೂ ಅಭಿಮಾನಿ ದೇವರುಗಳು ಅಂತ ಹೇಳಿದಂತ ಕುಟುಂಬ ಅವ್ರದ್ದು. ಇಲ್ಲಿರುವಂತ ದೇವರ ಹತ್ರ ಕೇಳೋಣ ನಾವು, ಹೆಂಗನ್ಸು 45 ಟ್ರೈಲರ್? ಎಲ್ಲ ಎದ್ದು ಸೂಪರ್ ಅಂತೀರ ನೋಡೋಣ. ರೆಡಿ? ಇದು ನಿಜವಾದ ಅಭಿಮಾನ. ಯಾಕಂದ್ರೆ ಅವ್ರು ಅಷ್ಟು ಜನಕ್ಕೆ ಖುಷಿ ಆಗಿದೆ, ಮನಸ್ಸು ತುಂಬಾ ತೃಪ್ತಿ ಸಿಕ್ಕಿದೆ. ಒಂದ್ ದೊಡ್ಡ ಚಪ್ಪಾಳೆ ಬರಬೇಕು ನಮ್ಮ ಇಡೀ 45 ಚಿತ್ರದ ತಂಡಕ್ಕೆ ಪ್ಲೀಸ್. ಅಣ್ಣ, ಚಿತ್ರದ ಟ್ರೈಲರ್ನ ನೀವು ಕೂಡ ಫಸ್ಟ್ ಟೈಮ್ ಇದೇ ವೇದಿಕೆಯಲ್ಲಿ ನೋಡ್ತಿರೋದು, ಹೇಗೆ ಅನ್ಸ್ತಾಣ ಟ್ರೈಲರ್? ನಮ್ಗೆ ಏನು ಮಾಡಿದ್ರು ಚಂದಾನೆ. ಯಾಕಂದರೆ ಏನೇ ಮಾಡಿದ್ರು ನಮ್ಮ ಸಿನಿಮಾ ನಮ್ಮ ಮುಗಿತಾರೆ, ನಾವು ಯಾವಾಗಲೂ ಎಲ್ಲ ಇಷ್ಟಪಡ್ತೀವಿ. ಬಟ್ ಅಲ್ಟಿಮೇಟ್ಲಿ ಇದು ಜನಗಳಿಗೋಸ್ಕರ ಮಾಡೋದ್ರಿಂದ ಅವ್ರ ಅಭಿಪ್ರಾಯ ನಮಗೆ ಮುಖ್ಯ ಆಗುತ್ತೆ. ತುಂಬ ಮಜಾ ಇತ್ತು. ರಾಜ್ ಬಿ ಶೆಟ್ಟಿ ಅವರು ಉಪೇಂದ್ರ ಅವ್ರ ಜೊತೆ ಮಾಡೋದು ಭಾಳ ಮಜಾ ಇತ್ತು. ಯಾಕಂದರೆ ಯಾವಾಗ ಹೇಳ್ತಾರೆ ಉಪೇಂದ್ರ ನನ್ನ ಫೇವ್ರೆಟ್ ಪರ್ಸನ್ ಅಂತ, ಯಾವಾಗ ಅಷ್ಟೇ ಉಪೇಂದ್ರ ನನ್ನ ಫೇವ್ರೆಟ್. ರಾಜ್ ಬಿ ಶೆಟ್ಟಿ ಅಷ್ಟೇ ಅಮೇಝಿಂಗ್. ಪ್ರಮೋದ್ ಅವರು ಇದ್ದಾರೆ. ಅರ್ಜುನ್ ಜನ್ಯ ಫಸ್ಟ್ ಟೈಮ್ ಡೈರೆಕ್ಟ್ ಮಾಡಿದ್ದಾರೆ. ಆ್ಯಂಡ್ ಸುಧಾರಾಣಿ ಅವರು ಒಂದು ಗೆಸ್ಟ್ ಆಗಿ ಮಾಡಿದ್ದಾರೆ, ಅದು ತುಂಬ ಚೆನ್ನಾಗಿರುತ್ತೆ. ನೋಡಿ ಅಲ್ಲಿ ಬಂದು ಅನ್ಬೋಸ್ಬೇಕು. ರಮೇಶ್ ರೆಡ್ಡಿ ಅವರು, ಐ ಥಿಂಕ್ ಎಲ್ಲ ಕ್ರೆಡಿಟ್ ರಮೇಶ್ ರೆಡ್ಡಿ ಅವ್ರಿಗೆ ಹೋಗ್ಬೇಕು. ಯಾಕಂದರೆ ಇಂಥ ಒಂದು ಸಿನಿಮಾ ಕೈ ಹಾಕೋದು ದೊಡ್ಡ ವಿಷಯ. ಅದರಲ್ಲಿ ಇಂಟ್ರೆಸ್ಟ್ ತಗೊಂಡು ಆ್ಯಂಡ್ ಅರ್ಜುನ್ ಜನ್ಯ ಸ್ಕ್ರಿಪ್ಟಿಂಗ್ ಇರ್ಬೋದು. ಫಸ್ಟೇ ನಮಗೆ ಈ ನೋಡೋಕ್ಕೂ ಮುಂಚೆ ನಾವು ಅನಿಮೇಷನ್ ನೋಡಿ ಇಡೀ ಸಿನಿಮಾ ತೋರಿಸಿದ್ರು. ಅದೇ ಇಂಟೆಲಿಜೆಂಟ್ ಅವರು. ಇವಾಗ ನೋಡ್ತೀನಿ, ನನಗೇನೋ ಗೊತ್ತಿಲ್ಲ, 3rd 6th ಅಂತ ಹೇಳ್ತಾ ಇದ್ದಾರೆ. ಸಿನಿಮಾ ರಿಲೀಸ್ ಆದಮೇಲೆ ಅರ್ಜುನ್ ಜನ್ಯ ಎಲ್ಲೋ ಹೋಗ್ತಾರೆ. ಇದು ನಾನು ನಮ್ಮ ಪಿಕ್ಚರ್ ಅಂತ ಹೇಳ್ತಿಲ್ಲ, ಬಟ್ ಆ್ಯಸ್ ಅನ್ ಅಭಿಮಾನಿಯಾಗಿ he has done a very good job. He has worked very hard. ಆ್ಯಂಡ್ ನಾವೆಲ್ಲ ಬಂದು ವರ್ಕ್ ಮಾಡಿದ್ದೀವಿ ಅಷ್ಟೇ. ಬಟ್ ವಿ ಹ್ಯಾವ್ ಸಪೋರ್ಟೆಡ್ ಹಿಮ್ ಆ್ಯಂಡ್ ಫಾರ್ ಹಿಮ್ ಈ ಶುಡ್ ಗೆಟ್ ಅ ವೆರಿ ಗುಡ್ ನೇಮ್ ಅನ್ನೋದು ನನ್ನ ಆಸೆ. ಆ್ಯಂಡ್
ಪ್ರೊಡ್ಯೂಸರ್ ಅಮೇಝಿಂಗ್. ಅಣ್ಣ, ಇಲ್ಲಿವರೆಗೂ ವೇದಿಕೆಗಳಲ್ಲಿ ನಿಮ್ಮ ಡಾನ್ಸ್ಗೆ, ನಿಮ್ಮ ಎನರ್ಜಿಗೆ ನಾವು ಪ್ರೀತಿಯಿಂದ ದೃಷ್ಟಿ ತೆಗಿತಿದ್ವಿ. ಆದ್ರೆ ಟ್ರೈಲರ್ ಅಲ್ಲಿ ಬಂದಂತ ಆ ಚೆಲುವೆಗೆ ಐ ಥಿಂಕ್ ಇದು ಆ ಗೆಟಪ್ ಮಾಡಿದ ಚಿಂತನ್ ಅವ್ರ ಹೆಸರು ಚಿಂತನ್. ಚಿದು ಮಂಗಳೂರಿನವ್ರು ಆ್ಯಕ್ಚುಲಾಗಿ ಬಾಂಬೆಲಿದ್ದಾರೆ. ಈ ಡಿಡ್ ದಟ್ ಫ್ಯಾಂಟಾಸ್ಟಿಕ್ ಜಾಬ್. ಅವರು ಆಲ್ಮೋಸ್ಟ್ ಗೋಸ್ಟ್ ಎಲ್ಲ ಸಿನಿಮಾ ಬಯಸಿನನಗೆ ಎಲ್ಲ ಪಿಕ್ಚರ್ ಮಾಡಿದ್ರು. ಈ ಸಿನಿಮಾದಲ್ಲಿ ಅಮೇಝಿಂಗ್. ಇವಾಗ ಬೇಡ ಸಸ್ಪೆನ್ಸ್, ಬಂದು ನೋಡಿ ಸಿನಿಮಾನ ಗೊತ್ತಾಗ್ತದೆ. ಅಣ್ಣ ಫುಲ್ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಇಮೋಷನ್ಸ್ ಎಲ್ಲ. ಆದ್ರೆ ಉಪ್ಪಿ ಸರ್ ರಿಯಲ್ ಸ್ಟಾರ್. ನೀವು ನಮ್ಗೆಲ್ಲ ಹುಳ ಬಿಡ್ತಾ ಇದ್ರಿ. ಈಗ ನಿಮ್ಮ ಅಭಿಮಾನಿ ಅರ್ಜುನ್ ಸರ್ ನಿಮ್ಮನ್ನ ಡೈರೆಕ್ಟ್ ಮಾಡಿ ನಮಗೆ ಹುಳ ಬಿಡ್ತಾ ಇದ್ದಾರಲ್ಲ ಸರ್. ಹೇಗಿತ್ತು ಈ ಟ್ರೈಲರ್ ಸರ್ ನಿಮಗೆ? ಏನು ನಾನೇನು ಹೇಳೋದು, ನೀವೆಲ್ಲ ನೋಡ್ಬಿಟ್ಟಿದ್ದೀರಾ ಹೆಂಗಿದೆ ಅಂತ. ಮೊದಲನೇದಾಗಿ ಹೇಳ್ಬೇಕಂದ್ರೆ ಈ ಪಿಕ್ಚರಲ್ಲಿ ಇವಾಗ 3 ಸ್ಟಾರ್ಗಳು ನೋಡಿದ್ರಿ, ಹೇಳ್ತಾ ಇದ್ದೀರಾ 3 ಜನ ಸ್ಟಾರ್ಸ್ ಅಂತ. ನಿಜವಾದ 3 ಜನ ಸ್ಟಾರ್ಸ್ ಹಿಂದೆ ಇದ್ದಾರೆ. ಅದರಲ್ಲಿ ಮೊದಲನೇ ಸ್ಟಾರು ಇಲ್ಲಿ ನೋಡಿ, ಇಲ್ಲಿ ಪ್ರೊಡ್ಯೂಸರ್ ಅವರು ನಿಜವಾಗ್ಲೂ ಎಷ್ಟು ಹೇಳಿದ್ರು ಸಾಲದು. ಎಲ್ಲರೂ ಹಣ ಹಾಕಿ ಸಿನಿಮಾ ಮಾಡ್ತಾರೆ, ಇವರು ಹಣ ಸುರಿದಿದ್ದಾರೆ. ನೀವು ನೋಡಿದ್ರೆ ಗೊತ್ತಾಗ್ತಿದೆ. ಆ ಗ್ರಾಫಿಕ್ಸ್ ಇರ್ಬೋದು, ಆ ಮೇಕಿಂಗ್ ಇರ್ಬೋದು, ಎಲ್ಲರನ್ನೂ ಸೇರಿಸಿ ಮಾಡಿರೋ ನಿಜವಾಗ್ಲೂ ನಿಮ್ಮಂಥ ಪ್ರೊಡ್ಯೂಸರ್ಸು ತುಂಬ ವರ್ಷ ಇರಬೇಕು. ನಿಮ್ಮೆಲ್ಲರ ಆಶೀರ್ವಾದ ಇಂಥ ಪ್ರೊಡ್ಯೂಸರ್ಗಳು ಇರಬೇಕು. ಕನ್ನಡ ಸಿನಿಮಾ ಉಳಿಬೇಕು, ಬೆಳಿಬೇಕು ಅಂದರೆ ಮೊದಲನೇದಾಗಿ ಇಂಥ ಪ್ರೊಡ್ಯೂಸರ್ಗಳಿರಬೇಕು. ಸರ್ ಒಳ್ಳೇದಾಗಲಿ ತಮಗೆ. 2ನೇ ಸ್ಟಾರ್ ನೋಡಿ, ಅಲ್ಲಿ ನಿಂತಿದ್ದಾರೆ ನೋಡಿ, ಅರ್ಜುನ್ ಅವರು. ಸುಮಾರು 2 ವರ್ಷದಿಂದ ಕನಸು ಕಂಡು ಸಿನಿಮಾ ಮಾಡಿ, ಅದಕ್ಕೆ ರೆಕಾರ್ಡಿಂಗ್ ಮಾಡಿ, ಡಬ್ಬಿಂಗ್ ಮಾಡಿ, ಪಿಕ್ಚರೆಲ್ಲ ಮಾಡಿ, ತಾನು ಸ್ಯಾಟಿಸ್ಫೈ ಆಗಿ ಅದನ್ನು ಇವ್ರಿಗೆ ತೋರಿಸಿ, ಶಿವಣ್ಣನ ತೋರಿಸಿ, ನಮ್ಮೆಲ್ರಿಗೂ ತೋರಿಸಿ ಹಿಂಗೆ ಸಿನಿಮಾ ತೆಗಿತೀನಿ ಅಂತ ಅದ್ರ ಹತ್ರಷ್ಟು ಚೆನ್ನಾಗಿ ಮಾಡಿದ್ದೀರ. 2ನೇ ಸ್ಟಾರು. ಇನ್ನು 3ನೇ ಸ್ಟಾರ್ ಯಾರು ಹೇಳಿ? ಇಲ್ಲ, ಕ್ಯಾಮ್ರಾಮನ್ ಇದ್ದಾರೆ. ಎಲ್ಲಿ? ಸತ್ಯ ಹೆಗಡೆ ಅವರು ಬಂದಿಲ್ಲ. ಅವರೊಬ್ರು ತುಂಬ ಈ ವಿಷುವಲ್ಸ್ ಎಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಬಿಟ್ರೆ ಇಲ್ಲಿದ್ದಾರಲ್ಲ, ಹ್ಯಾಟ್ರಿಕ್ ಹೀರೋ, ಕೊರೋನಾದ ಕಣ್ಮಣಿ ಎಲ್ಲ ನೀವು. ನಮ್ಮ ಭಾಗ್ಯ ಇಂಥವ್ರ ಜೊತೆ ನನ್ನ ಸ್ನೇಹ ಒಂದು 25-30 ವರ್ಷದಿಂದ ಇವ್ರ ಜೊತೆ ನಾನು ಸಿನಿಮಾ ಮಾಡಿ, ಆ್ಯಕ್ಟ್ ಮಾಡಿ, ಇವತ್ತಿಗೂ ನಾನು ಇವ್ರ ಜೊತೆ ಇದೇ ಸಂಬಂಧ ಇಟ್ಕೊಂಡಿದ್ದೀನಿ ಅನ್ನೋದು ನನಗೆ ಅಷ್ಟು ಹೆಮ್ಮೆ. ಥ್ಯಾಂಕ್ ಯು ಶಿವಣ್ಣ. ಅದು ನಿಮ್ಮಲ್ಲಿರೋ ಒಳ್ಳೆ ಗುಣ. ನಾನು ಇವ್ರಿಗೆ ಹೇಳ್ತಾ ಇರ್ತೀನಿ, ಚಿನ್ನ ಅಲ್ಲ ಇದು ಅಪರಂಜಿ ಅಂತ. ನಿಮ್ಮನ್ನ ಹತ್ರ ನೋಡಿದವರಲ್ಲ, ದೂರದಿಂದ ಎಲ್ಲ ನೋಡಿದ್ರೆ ನಿಮ್ಮನ್ನು ಅಷ್ಟು ಪ್ರೀತಿಸ್ತಾರೆ. ಅದಕ್ಕೆ ಇವತ್ತು ನೀವು ಅಷ್ಟು ಚಾರ್ಮಿಂಗ್ ಆಗಿ, ಇವತ್ತು ಒಳ್ಳೆ 20 ವಯಸ್ಸಿನ ಹುಡುಗರ ಥರ ಡ್ಯಾನ್ಸ್ ಮಾಡ್ತಾರೆ. ನೋಡಿದ್ರಲ್ಲ, ಚೆಲುವೆಯ ನೋಟ ಚೆನ್ನ. ಇಂಥ ಸ್ಟಾರ್ ತುಂಬ ಹೆಮ್ಮೆ ಅನಿಸ್ತದೆ ಶಿವಣ್ಣ. ನಿಮ್ಮ ಜೊತೆ ನಾನು ಸ್ಕ್ರೀನ್ ಶೇರ್ ಮಾಡಿದ್ದಕ್ಕೆ. ರಾಜ್ ಬಿ ಶೆಟ್ಟಿ ಅವರು ಇವತ್ತು ಮೋಸ್ಟ್ ವಾಂಟೆಡ್ ಹೀರೋ ಅವರು ಕನ್ನಡ ಇಂಡಸ್ಟ್ರಿಲಿ. ಅವ್ರ ಕಾಲ್ ಶೀಟ್ ಸಿಗೋದೇ ಕಷ್ಟ ಆಗ್ಬಿಟ್ಟಿದೆ ನಮಗೆ. ನಾನು ಯಾವಾಗ ಕೇಳ್ತಾ ಇರ್ತೀನಿ, ರಾಜ್ ಅವ್ರು ಬರ್ತಾರಾ, ಅವ್ರು ಬಂದರೆ ಚೆನ್ನಾಗಿರುತ್ತೆ ಅಂತ. ಅಷ್ಟು ಬ್ಯುಸಿಯಾಗಿದ್ದಾರೆ. ಮೊನ್ನೆ ತಾನೇ ಸೂಪ್ರಮ್ಸು ಅಷ್ಟು ಅದ್ಭುತವಾಗಿ ಮಾಡಿದ್ರಿ. ಇಡೀ ಕರ್ನಾಟಕ ತಿರುಗಿ ನೋಡೋ ಥರ ಮಾಡಿದ್ದೀರಾ. ನಿಮಗೂ ಅಷ್ಟೇ ಗುರು, ಪ್ರಮೋದ್ ಅವ್ರು ನೀವು ಅಷ್ಟೇ. ನಿಮ್ದೆಲ್ಲ ಒಂದು ಟೀಮೇ, ಒಂದು ಇಂಡಸ್ಟ್ರಿನೇ ಬೇರೆ ಲೆವೆಲ್ಗೆ ತೊಗೊಂಡೋಗ್ತಾ ಇದ್ದೀರಾ. ಸುಧಾರಾಣಿ ಅವ್ರು ಬಿಡಿ, ನಾವೆಲ್ಲ ನಿಜ ಹೇಳಬೇಕು ಅಂದರೆ ನಿಮ್ಮ ಪಿಕ್ಚರ್ ನೋಡಿದಾಗ ರೋಡಲ್ಲೆಲ್ಲ ಡ್ಯಾನ್ಸ್ ಮಾಡ್ಬಿಟ್ಟಿದ್ದೀವಿ ನಾವು. ನಿಮ್ಮಿಬ್ಬರು ಪೇರ್ ನೋಡಿದಾಗ ಕಾಲೇಜಲ್ಲಿ ಹೋಗ್ತಾ ಏನು ಯಾವ ಥರ ಕ್ರೇಜ್ ಅಂದರೆ ನಿಮ್ಮಿಬ್ಬರದು. ನಮ್ಗೆ ಆ ಥರ ಹುಡುಕ್ತಾ ಇದ್ವಿ ಅವಾಗ. ತುಂಬ ಖುಷಿ. ಮತ್ತೆ ನೀವಿಬ್ರು ಒಂದಾಗಿ ಮಾಡ್ತಿರೋ ಸೂಪರ್ ಆಗಿದೆ. ಸೊ ಇನ್ನೆಲ್ಲ ಸರ್, ಥ್ಯಾಂಕ್ ಯು ಸರ್. ನೀವು ಬಂದು ಇಷ್ಟು ಬ್ಯುಸಿ ಶೆಡ್ಯೂಲು ನಮ್ಮ ಇದನ್ನ ಟ್ರೈಲರ್ ಲಾಂಚ್ ಮಾಡಿದ್ದಕ್ಕೆ. ಆಮೇಲೆ ಈ ಚಿತ್ರದಲ್ಲಿ ವರ್ಕ್ ಮಾಡಿರೋ ಎಲ್ಲ ಟೆಕ್ನಿಷಿಯನ್ಸ್ಗೆ, ಎಲ್ಲದಕ್ಕಿಂತ ಮುಖ್ಯ ಅಣ್ಣವರೇ ಹೇಳ್ಬಿಟ್ಟಿದ್ದಾರೆ, ದೇವರುಗಳು ನೀವು ಅಂತ. ಅಂದರೆ ಶಿವರಾಮ್ ಕಾರಂತರು ಪ್ರಕೃತಿಲಿ ದೇವರು ನೋಡಿದ್ರಂತೆ, ಕುವೆಂಪು ಅವರು ಬರವಣಿಗೆಯಲ್ಲಿ ದೇವರು ನೋಡಿದ್ರು, ಅಣ್ಣ ಅವರು ಅಭಿಮಾನಿಗಳಲ್ಲಿ ದೇವರು ನೋಡಿದ್ರು. ಅದೇ ನಮಗೆ ಕಲಿಸ್ಕೊಟ್ರು ಪಾಠ ಅವರು. ಇವತ್ತವರೆಗೂ ಅದನ್ನ ದೊಡ್ಡ ಮನೆ ಇದನ್ನ ಇವತ್ತು ನೀವು ಕಂಟಿನ್ಯೂ ಮಾಡ್ತಿದ್ದೀರಾ. ಅದನ್ನ ಇವತ್ತು ನಮ್ಮೆಲ್ಲರಿಗೂ ಅಭಿಮಾನಿಗಳು ಹೆಂಗೆ ನೋಡಬೇಕು ಅಂತ ಹೇಳ್ಕೊಟ್ಟಿದ್ದೀರಾ ನೀವು ನಮಗೆ. ಸೊ ಅಂತ ದೇವರುಗಳ ಮುಂದೆ ನಿಂತ್ಕೊಂಡು ಇಂಥ ಒಂದು ಪಿಕ್ಚರಲ್ಲಿ ನಾವೆಲ್ಲ ಸೇರಿ ಮಾಡಿರೋ ತುಂಬ ಖುಷಿ ಅನ್ನಿಸ್ತಿದೆ. ಥ್ಯಾಂಕ್ ಯು. ಐ ಲೈಕ್ ಇಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಉಪ್ಪಿ ಸರ್ ಐ ಲೈಕ್ ಇಟ್ ಅಂತ ಹೇಳಿದಾರೆ. ಅಂದ್ರೆ ಇದನ್ನ ಹಿಂಗೆ ನೋಡ್ತೀನಿ, 250 ಮೆಂಬರ್ಸ್ ಎದುರುಗಡೆ ಸೀರೆ ಉಟ್ಕೊಂಡು ಬಂದ್ರು ಮೇಡಮ್. ಅದು ಮೇಡಮ್ ಸೂಪರ್ ಸ್ಟಾರ್ ಅಂದ್ರೆ. ಅಕ್ಕನ ಕೈ ಹಿಡ್ಕೊಂಡು
ಅಕ್ಕನ ಕೈ ಹಿಡ್ಕೊಂಡು ನಾನು ಸೀರೆ ಹಿಡ್ಕೊಂಡು ಸುಮ್ಮನೆ ಹಂಗೆ ಬಂದರು. ನನಗೆ ಅದು ನೆನೆಸ್ಕೊಂಡ್ರೆ ಈಗಲೂ ಮೈ ಜುಮ್ ಅನ್ನುತ್ತೆ. ನನಗೆ ಎಷ್ಟೊಂದು ಸತಿ ಹೆಂಗೆ ಅದು ಆ ಟೈಮಲ್ಲಿ ಜಸ್ಟ್ 4 days ಆಗಿತ್ತು ಅವ್ರಿಗೆ ಕೀಮೋಥೆರಪಿ ಆಗಿ ಈ ಪಾತ್ರನ ಈ ಥರ ಇವರು ನಾನು ಆರ್ಟಿಸ್ಟ್, ನನಗೆ ಏನು ಬೇಕಾದ್ರೂ ಹಾಕು ನಾನು ಮಾಡ್ತೀನಿ ಅಂತ ಬಂದರು ಮೇಡಮ್. ಅದೊಂದು ಸೀನ್ ಸಾಕು, ನನ್ನ ಲೈಫ್ ನಾನು ಸುಸ್ತೇ ಪಡಲ್ಲ ಲೈಫಲ್ಲಿ. ಜ್ವರ ಥರ ಏನಿದ್ರೆ ಎದ್ದು ಮತ್ತೆ ಕೆಲಸ ಮಾಡ್ತೀನಿ. ನನಗೆ ಅದೊಂದು ವಿಜುವಲ್ ಸಾಕು. ಆ್ಯಂಡ್ ಅವತ್ತಿನ ದಿನದ ಒಂದು ವಿಡಿಯೋ ಅಣ್ಣನೇ ಹೇಳ್ಬಿಟ್ಟು ಮಾಡಿಸಿದ್ದಾರೆ ಸುಮ್ಮನೆ ನನ್ನ ರೇಟ್ಸಕ್ಕೆ. ಆ ವಿಡಿಯೋ ನನ್ನ ಲೈಫ್ ಕೊನೆ ಉಸಿರಿರುವಾಗ ಆ ವಿಡಿಯೋ ಇಟ್ಕೊಂಡಿರ್ತೀನಿ. ಬೇಕಾದಾಗೆಲ್ಲ ಆ ವಿಡಿಯೋ ತೆಗೆದು ನೋಡ್ತೀನಿ. ಅದೊಂದು ತಮಾಷೆ ಮಾಡಿದೆ. ಫಿಲಮ್ ರಿಲೀಸ್ ಆದಮೇಲೆ ಅಣ್ಣನ ಪರ್ಮಿಷನಿಂದ ಅದನ್ನು ಹಾಕ್ತೀನಿ. ಬಟ್ ಅಣ್ಣ ಇವರು ಒನ್ ಆ್ಯಂಡ್ ಓನ್ಲಿ, ಇವ್ರು ಜಸ್ಟ್ ಒನ್ ಆ್ಯಂಡ್ ಓನ್ಲಿ. ಎರಡನೇ ಮಾತು ದೊಡ್ಡ ಐ ಡೋಂಟ್ ನೋ ಇಂಡಿಯಾದಲ್ಲಿ ಯಾರೇ ಆದ್ರೂ ಅಣ್ಣ ಆ ಥರ ಒಂದು ಗೆಟಪ್ ಹಾಕೊಂಡು ಆ ಥರ ಒಂದು ಸೆಟ್ಟಲ್ಲಿ ಆ ಮೂಮೆಂಟಲ್ಲಿ ಯಾವ ಸೂಪರ್ ಸ್ಟಾರ್ ಬರ್ತಾರೋ ನನಗೆ ಗೊತ್ತಿಲ್ಲ ಅಣ್ಣ. ನಮ್ಮ ಕರುನಾಡ ಚಕ್ರವರ್ತಿ ಬರ್ತಾರಣ್ಣ, ನಮ್ಮ ಕರುನಾಡ ಚಕ್ರವರ್ತಿ. ಇಲ್ಲ ಮೋಟಿವೇಶನ್ ಆ್ಯಂಡ್ ಒನ್ ಮೋರ್ ಥಿಂಗ್, ಆದರೆ ಅವಕಾಶಗಳು ಸಿಗಲ್ಲ. ಅಪ್ಪಾಜಿ ಯಾವತ್ತು ಹೇಳ್ತಾರೆ ಅವಕಾಶಗಳು ಸಿಗಲ್ಲ ಕಲಿತ ಬಂದಾಗ ಅದು ಬಿಡಬಾರ್ದು. ಬಾದಕ್ಕೆ ಬಂದಿದ್ದು ಪಂಚಾಮೃತ, ಅದು ಏನಾಗುತ್ತೆ ಗೊತ್ತಿಲ್ಲ. ಪಂಚಾಮೃತ ಅನ್ನಿಸಿದ್ರೆ ಚೆನ್ನಾಗಿರಲ್ಲ. ಬಟ್ ಅದು ಕಣ್ಣು ಹೊತ್ಕೊಂಡು ತಿನ್ಬೇಕು. ನನಗೆ ಏನು ಬಂದಿದ್ರೆ ನನ್ನ ಪಾಲಿಗೆ ಪಂಚಾಮೃತ ಅಂತ ನಾನು ಮಾಡ್ತೀನಿ. ಎಲ್ಲಿವರೆಗೂ ಆಗುತ್ತೆ ಅಲ್ಲಿವರೆಗೂ ಖಂಡಿತ ಮಾಡ್ತೀನಿ. ಅಂದ್ರೆ ನಮ್ಮ ಡೈರೆಕ್ಟ್ರು ಸರಿ ಕ್ಷಣ ಭಾಳ ಖುಷಿ ಆಗ್ತಿದೆ, ತುಂಬ ಎಮೋಷ್ನಲ್ ಆಗಿದೆ ಖಂಡಿತವಾಗ್ಲೂ. ನಾನು ಹೇಳಿದಂಗೆ ನಾನು ಒಬ್ಬ ಅಭಿಮಾನಿಯಾಗಿ ಡೈರೆಕ್ಷನ್ ಮಾಡಿರೋದು. ಉಪ್ಪಿ ಸರ್ ಅಭಿಮಾನಿ, ಶಿವಣ್ಣವ್ರ ಅಭಿಮಾನಿ, ರಾಜ್ ಸರ್ ಅಭಿಮಾನಿ ಆಗಿ ಈ ಸಿನಿಮಾನ ಡೈರೆಕ್ಟ್ ಮಾಡಿದ್ದೀನಿ. ಸೊ ಅಭಿಮಾನಿಗಳಿಗೆ ಏನೇನು ಬೇಕು ಎಲ್ಲವೂ ಈ ಸಿನಿಮಾದಲ್ಲಿ ತುಂಬಿಸಿ ಇಟ್ಟಿದ್ದೀನಿ. ಅವ್ರು ಖುಷಿಯಾಗಿ ಫಿಲ್ಮ್ ನೋಡಲಿ. ಈ ಟ್ರೇಲರಲ್ಲೇ ಆಲ್ಮೋಸ್ಟ್ ಅವ್ರಿಗೆ ಗೊತ್ತಾಗಿರುತ್ತೆ ಯಾವ ಥರ ವಿಷಯ ಇರುತ್ತೆ ಅಂತ. ಅವರೆಲ್ಲ ಸಿನಿಮಾ ನೋಡಿ ಆಶೀರ್ವಾದ ಮಾಡೋರು. December 25th ಐ ವಿಲ್ ಬಿ ವೇಟಿಂಗ್ ಫಾರ್ ದ ರಿಪೋರ್ಟ್. ಈಗ ನಮಸ್ಕಾರ. ಮೊದಲನೇದಾಗಿ ನನಗೂ ಅಭಿಮಾನಿಯಾಗಿ ತುಂಬ ಖುಷಿ ಆಗ್ತಾ ಇದೆ. ಏಕೆಂದರೆ ಈ 3 ತ್ರಿಮೂರ್ತಿಗಳನ್ನ ಸ್ಕ್ರೀನ್ ಮೇಲೆ ನೋಡೋದು ಅದೇ ಒಂದು ದೊಡ್ಡ ಭಾಗ್ಯ. ಆ್ಯಂಡ್ ಅದ್ರ ಜೊತೆಗೆ ಇಬ್ಬರ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ. ಸೊ ಅದು ತುಂಬ ಖುಷಿ. ಆಮೇಲೆ ಅರ್ಜುನ್ ಜನ್ಯ ಅವರ ದೊಡ್ಡ ಫ್ಯಾನ್ ನಾನು. ಅವ್ರ ಹಾಡುಗಳಿಗೆ ಫೋನ್ ಮಾಡಿ ಕೇಳ್ತಾ ಇರ್ತೀನಿ, ಯಾಕೆ ನೀವು ನಾನು ಹೀರೋಯಿನ್ ಆಗಿ ಮಾಡ್ತಾ ಇದ್ದಾಗ ನೀವು ಈ ಥರ ಸಾಂಗ್ಸ್ ನನಗೆ ಕೊಡಲಿಲ್ಲ ಅಂತ. ಸೊ ಇವಾಗ ನೆಕ್ಸ್ಟ್ ಕಾಲ್ ಮಾಡಿ ಜಗಳ ಮಾಡ್ತೀನಿ, ನನ್ನ ರೋಲ್ ಯಾಕೆ ದೊಡ್ಡ ರೋಲ್ ಕೊಡಲಿಲ್ಲ ಅಂತ. ಆಮೇಲೆ ರಮೇಶ್ ರೆಡ್ಡಿ ಅವ್ರಿಗೂ ಅಭಿನಂದನೆಗಳು ಇಂಥ ಒಂದು ಅದ್ಭುತವಾದ ಸಿನಿಮಾನ ಪ್ರೊಡ್ಯೂಸ್ ಮಾಡೋದಕ್ಕೆ. ಸೊ ನಿಮ್ಮಷ್ಟೇ ನಾನು ಎಕ್ಸೈಟೆಡ್ ಆಗಿದ್ದೀನಿ. 25ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾಯಿದೆ. ನಿಮ್ಮೆಲ್ಲರ ಆಶೀರ್ವಾದ ಮತ್ತು ಸಪೋರ್ಟ್ ನಮ್ಮ ಮೇಲೆ ಇರಲಿ. ಥ್ಯಾಂಕ್ ಯು. ಪ್ರಮೋದ್ ಶೆಟ್ಟಿ ಅವರೇ, ಹಾಯ್, ಎಲ್ಲರಿಗೂ ನಮಸ್ಕಾರ. ಶಂಸಿ ಜೋರಾಗಿ ಮಾತಾಡ. ಇಲ್ಲ, ಫುಲ್ ವೈಬ್ರೆಂಟ್ ಆಯ್ತು ಸ್ಟೇಜ್. ಎಲ್ರಿಗೂ ನಮಸ್ಕಾರ. ನನಗೆ ಮೊಟ್ಟ ಮೊದಲನೇ ಬಾರಿಗೆ ಟ್ರೈಲರ್ ನೋಡಿದ್ದು, ನನಗೆ ಅಲ್ಲಿ ನಿಂತ್ಕೊಳಕ್ ಆಗ್ತಿಲ್ಲ, ಕೈ ಕಾಲೆಲ್ಲ ವೈಬ್ರೇಟ್ ಆಗ್ತಾ ಇತ್ತು. ದೇವರನ್ನೇ ಹೇಳ್ತೀನಿ, ಸಿಕ್ಕಾಪಟ್ಟೆ ಮ್ಯಾಸಿವ್ ಆಗಿತ್ತು. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ಥರ ಇರುತ್ತೆ ಟ್ರೈಲರು ಅಂತ. ಏನೋ ಒಂದಿಷ್ಟು ದಿನ ಹೋಗಿ ಆ್ಯಕ್ಟಿಂಗ್ ಮಾಡ್ಕೊಂಬಂದೆ, ಆದರೆ ಇಷ್ಟು ಅದ್ಭುತವಾಗಿದೆ ಈ ಸಿನಿಮಾ ಅನ್ನೋದು ದೇವರನ್ನೇ ಗೊತ್ತಾಗಲಿಲ್ಲ, ನನಗೆ ಇಮ್ಯಾಜಿನೇಷನ್ಗೂ ಬರಲಿಲ್ಲ. ಸೊ ಫಸ್ಟ್ ಆಫ್ ಆಲ್ ಅರ್ಜುನ್ ಜನ್ಯ ಸರ್, ಯಾರಿಗೂ ಬರಬೇಕಾಗಿತ್ತು ತಟ್ಟೆಗೆ ಊಟ, ಆ ಊಟ ನನ್ನ ಕಡೆಗೆ ತಿರುಗ್ತು. ಆ ಸತ್ಯ ನನಗೆ ಗೊತ್ತು, ಈ ಸಿನಿಮಾ ನಂದಲ್ಲ, ಇನ್ನೊಬ್ಬರಿಗೆ ಯಾರಿಗೋ ಇತ್ತು ಬಿರಿಯಾನಿ. ಆ ಬಿರಿಯಾನಿ ನನ್ನ ಕಡೆಗೆ ಪಾಸ್ ಆಯಿತು. ಖುಷಿ ಆಗುತ್ತೆ, ಅದೃಷ್ಟ. ಅದಕ್ಕೆ ಹೇಳೋದು, ನಿಯತ್ತಾಗಿದ್ರೆ ಎಲ್ಲಿದ್ರು ಕೆಲಸ ಹುಡ್ಕೊಂಬರುತ್ತೆ ಅಂತ. ಶಿವಣ್ಣನ ಜೊತೆ ಸಿನಿಮಾ ಮಾಡಬೇಕು ಅಂತ ಭಾರಿ ಆಸೆ ಇತ್ತು. ಯಾಕೋ ಎಲ್ಲೂ ಆಪರ್ಚುನಿಟೀಸೇ ಸಿಕ್ಕಿಲ್ಲ ಅಂತ ಬೇಜಾರಾಗ್ತಾ ಇತ್ತು. ಅಪ್ಪು ಸರ್ 3 ಸರಿ ಸ್ಟೇಜ್ ಮೇಲೆ ಸಿಕ್ಕಿದಾಗ್ಲೂ ನಿಮ್ಮ ಜೊತೆ ಸಿನಿಮಾ ಮಾಡೋಣ ಒಟ್ಟಿಗೆ ಅಂತ ಇದ್ರು. ಆ ಅದೃಷ್ಟ ಸಿಗ್ಲಿಲ್ಲ ನನಗೆ. ಆದರೆ ಖಂಡಿತವಾಗ್ಲೂ ಬಹಳ ಖುಷಿ ಆಗ್ತಿದೆ ಶಿವಣ್ಣ ನಿಮ್ಮ ಜೊತೆ ಸ್ಕ್ರೀನ್ ಶೇರ್ ಮಾಡಿರೋದು. ಇವರೆಲ್ಲ ಹೇಳ್ದಂಗೆ ನಾನು ಅಭಿಮಾನಿ ಅನ್ನೋ ಪದಕ್ಕಿಂತ ಇನ್ನೂ ಕೆಳಗಿದ್ದೀನಿ ನಾನು. ಆ ರೀತಿ ನಿಮ್ಮನ್ನ ಅಥವಾ ಉಪ್ಪಿ ಸರ್ನ ಓಮ್ ಸಿನಿಮಾ ಮೂಲಕ ನಾವು ನೋಡ್ಕೊಂಡ್ ಬಂದಿದ್ದು ಈಗಲೂ ಜ್ಞಾಪಕ ಇದೆ. ಏನಿಲ್ಲ ಅಂದ್ರೆ ಮಿನಿಮಮ್ 10 ಸರಿ ನೋಡಿದ್ದೀನಿ ಆ ಸಿನಿಮಾನ ಥಿಯೇಟ್ರಲ್ಲಿ. ಸೊ ಆ ಥರದ್ದೊಂದು ಅಭಿಮಾನಿಯಾಗಿ ನಿಮ್ಗಳ ಜೊತೆ ಕೆಲಸ ಮಾಡಿದ್ದು ಭಾರಿ ಖುಷಿ ಇದೆ. ಉಪ್ಪಿ ಸರ್ ಇವತ್ತಿಗೂ ಗಾಡ್ ಫಾದರ್ ಸರ್. ನೀವು ನಮಗೆ ಸುಮಾರಷ್ಟು ನಿಮ್ಮ ಡೈಲಾಗ್ ಹೇಳಿನೇ ಕಾಲೇಜಲ್ಲಿ ಸುಮಾರು ಪ್ರೈಸ್ ತೊಗೊಂಡಿದ್ದೀನಿ. ಸೊ ಈ ಥರದ ಒಂದು ಹೆಜ್ಜೆ ಇಟ್ಕೊಂಡು ಬಂದಿದ್ದಂಥವನು ಸುಧಾರಾಣಿ ಮೇಡಮ್. ಇವತ್ತು ಬೆಳಿಗ್ಗೆ ಇಬ್ಬರು ಒಟ್ಟಿಗೆ ಶೂಟಿಂಗಲ್ಲಿದ್ವಿ, ಈಗ ಒಟ್ಟಿಗೆ ಸ್ಟೇಜ್ ಹಂಚ್ಕೋತಾ ಇದ್ದೀವಿ.
ಸೊ ಬಹಳ ಖುಷಿ ಆಗ್ತಿದೆ, ನಿಮ್ಮೆಲ್ಲರ ರೆಸ್ಪಾನ್ಸ್ ಖುಷಿ ಆಗ್ತಿದೆ. ಅಂಡ್ ಈ ತರದೊಂದು ಪ್ರಯತ್ನ ಮಾಡೋದಕ್ಕೆ ಧೈರ್ಯ ಮಾಡಿದ್ದಕ್ಕೆ ಅರ್ಜುನ್ ಸರ್ಗೆ ಧನ್ಯವಾದಗಳು ಹೇಳ್ತೀನಿ. ಹಾಗೆ ರಮೇಶ್ ಸರ್ ಪ್ರೊಡ್ಯೂಸರ್ಗೆ ಧನ್ಯವಾದಗಳು ಹೇಳ್ತೀನಿ. ಎಲ್ಲ ಕಡೆನೂ 5 ಕಡೆ ಟ್ರೈಲರ್ ಒಟ್ಟಿಗೆ ರಿಲೀಸ್ ಮಾಡೋದು ತಮಾಷೆ ಮಾತಲ್ಲ. ಏನೋ ಟೆಕ್ನಿಕಲ್ ಇಶ್ಯೂಸ್ ಆಯ್ತು, ಇಲ್ಲ ಅಂದ್ರೆ ನಿಮ್ಗೆ ಅಲ್ಲಿರೋ ಅಭಿಮಾನಿಗಳು ನಿಮ್ಮ ಜೊತೆ ಮಾತಾಡ್ತಿದ್ರು, ನೀವು ಅವ್ರ ಜೊತೆ ಮಾತಾಡ್ತಿದ್ರಿ. ಸೊ ಬಹಳ ದೊಡ್ಡ ಪ್ರಾಜೆಕ್ಟ್ ಇದು. ಡಿಸೆಂಬರ್ 25ನೇ ತಾರೀಕು ತೆರೆಗೆ ಬರ್ತಾ ಇದೆ. ನನ್ನ ಪ್ರಕಾರ ನೀವು ಯಾರು ಮಿಸ್ ಮಾಡ್ಕೊಳ್ಳಲ್ಲ. ನಿಮ್ಮನ್ನ ಯಾರನ್ನೂ ನಾನು ಕರಿಬೇಕಾಗಿಲ್ಲ. ನೀವೆಲ್ಲರೂ ಶಿವಣ್ಣನ, ಉಪ್ಪಿ ಸರ್ ಹಾಗೆ ನನ್ನ ಗೆಳೆಯನ ಅಭಿಮಾನಿಗಳು. ಸೊ ದಯವಿಟ್ಟು ಎಲ್ಲರೂ ಸಿನಿಮಾ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಪ್ರಮೋದ್. ಕಾಯ್ತಾ ಇದ್ರಿ ಆಕ್ಚುಲಿ ಇದಕ್ಕೋಸ್ಕರ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಫ್ರೆಂಡ್ಸ್ ಸಾರಿ ಕೇಳ್ತೀನಿ, ತುಂಬ ಜನ ಜಾಸ್ತಿ ಆಗೋಯ್ತು, ಚೇರ್ ಕೊಡೋಕ್ಕಾಗಲಿಲ್ಲ, ಎಲ್ಲಿದ್ದಾರೋ ಗೊತ್ತಿಲ್ಲ, ಕರೆದಿದ್ದೀನಿ, ಎಲ್ಲ ಕ್ಷಮೆ ಇರಲಿ. ಇಲ್ಲ ನಮ್ಮ ಫ್ಯಾಮಿಲಿಯವ್ರನ್ನೆಲ್ಲ ಕರೆದಿದ್ದೆ, ಎಲ್ಲಿದ್ದಾರೋ ಗೊತ್ತಿಲ್ಲ, ಫೋನ್ಗಳು ಮಾಡ್ತಾ ಇದ್ದಾರೆ, ಸಾರಿ. ಯಾಕೆಂದರೆ ಒಂದು ದೊಡ್ಡ ಫಂಕ್ಷನ್ ಇದ್ದಾಗ ಇದೆಲ್ಲ ಆಗೋದು ಸಹಜ. ಬಟ್ ಈ ಟ್ರೈಲರ್ಗೆ ಇಲ್ಲಿ ಬಂದಿರೋಂಥ ಜನಗಳಿಗೆಲ್ಲ ನನಗೆ ತುಂಬ ಚಿರುಋಣಿ ಆಗಿರ್ತೀನಿ. ಯಾಕಂದರೆ ಈ ಫಿಲಮ್ಮು ಯಾವ ರೀತಿ ಮಾಡಿದ್ದೀವಿ ಅಂದರೆ ನನಗೂ ಅರ್ಜುನ್ ಜನ್ಯ ಸರ್ಗೂ ನಮ್ಮ ರಾಜ್ವೀರ್ ಶೆಟ್ಟಿ ಸರ್ಗೂ ತುಂಬ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಒಂದೊಂದು ಸೀನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಆಮೇಲೆ ನಮ್ಮ ಫಸ್ಟೇ ಹೇಳ್ದಂಗೆ ನಮ್ಮ ಶಿವಣ್ಣ ಫ್ಯಾನ್ಸು, ಆಮೇಲೆ ನಮ್ಮ ಉಪೇಂದ್ರ ಸರ್ ಫ್ಯಾನ್ಸು, ನಮ್ಗೆ ತುಂಬ ಖುಷಿ. ನಾನು ಆಮೇಲೆ ಮಾತಾಡ್ತೀನಿ. ಇವಾಗೆಲ್ಲ ನಿಮ್ಮ ಸಾರಿ ಕೇಳ್ತೀನಿ, ನಿಮ್ಮ ಚೇರ್ಗಳು ಸಿಗ್ತಾ ಇಲ್ಲ, ಎಲ್ಲ ಕಡೆ ಪಾಪ ಎಲ್ಲರೂ ಬಂದು ನೋಡ್ತಾ ಇದ್ದಾರೆ. ಆಮೇಲೆ ಬಂದು ಎಂಟ್ರಿಯಾಗಿ ನಾನು ಮಾತಾಡ್ತೀನಿ. ಇನ್ನೂ ಸ್ವಲ್ಪ ಮಾತಾಡೋದು ಸುಮಾರು ಜನ ಇದ್ದಾರೆ. ಥ್ಯಾಂಕ್ ಯು. ಸರ್ ನೀವು ತುಂಬಾ ಒಳ್ಳೆಯವರು ಸರ್. ಸಿನಿಮಾ ಬಗ್ಗೆ ಮಾತಾಡಿದ್ರು ಕೂಡ ಅದ್ರ ಜೊತೆ ಎಲ್ಲರ ಯೋಗಕ್ಷೇಮದ ಬಗ್ಗೆ ಮಾತಾಡ್ತಾ ಇದ್ದಾರಲ್ಲ. ಒಳ್ಳೆ ಪ್ರೊಡ್ಯೂಸರ್ ರಮೇಶ್ ರೆಡ್ಡಿ ಸರ್ ಚಪ್ಪಾಳೆ ಸರ್. ಏನ್ ನಮ್ದೇ ಏರಿಯಾ ಸರ್, ಎಲ್ಲ ಇಲ್ಲೇ ನಾವು ಕರೆದಿರ್ತೀವಲ್ಲ, ಅವ್ರು ಬೈಕೋಬಾರ್ದಲ್ಲ. ಇಲ್ಲ, ನಾವು ಕೋಆರ್ಡಿನೇಟ್ ಮಾಡ್ತೀವಿ ಸರ್, ಡೋಂಟ್ ವರಿ ಸರ್. ಸರ್ ಮತ್ತೆ ಬರ್ತಾರೆ, ಸಿನಿಮಾ ಬಗ್ಗೆ ಮಾತಾಡ್ತಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅಣ್ಣ ವೇದಿಕೆ ಮೇಲೆ ಶಿವ ತಾಂಡವ ನೋಡಿದ್ವಣ್ಣ ಇವತ್ತು. ನಿಜವಾಗ್ಲೂ ಆ ಶಿವ ತಾಂಡವ ನೋಡಿ ಬೈ ತುಂಬ ಇವತ್ತು ಅಷ್ಟು ಅಭಿಮಾನಿಗಳು ನಿಮಗಾಗಿ ಎಲ್ಲರೂ ಕಿರಿಸ್ತಾ ಇದ್ದಾರೆ. ಹೆಂಟ್ರಿ ಅಣ್ಣದು ಅಣ್ಣ, ಮೊದಲನೇದಾಗಿ ಟ್ರೈಲರ್ ಲಾಂಚ್ ಇವೆಂಟ್ಗೆ ಸ್ವಾಗತ. ನಿಮಗೆ ಟ್ರೈಲರ್ ನ ನೋಡಿದ್ರಿ, ಮೆಚ್ಚಿದಿರಾ. ಆಕ್ಚುಲಿ 40 ಇಯರ್ಸ್ ಮುಂದೆ 41 ವರ್ಷ ಹೇಳ್ತೇವೆ. ಫೆಬ್ರವರಿ 1 41 ವರ್ಷ. ನನಗೆ ಫಸ್ಟ್ ಫಿಲ್ಮ್ ಆನಂದ್ ಹೆಂಗೆ ಅನಿಸ್ತು, 45 ಅದೇ ಭಯ, ಅದೇ ಭಕ್ತಿ, ಅದೇ ಪ್ಯಾಷನ್. ಯಾಕಂದರೆ ಫಸ್ಟ್ ಸಿನಿಮಾ ಇರ್ಬೋದು, 100 ಸಿನಿಮಾ ಇರ್ಬೋದು, 125 ಇರ್ಬೋದು, ಬಟ್ ಯಾವ ಸಿನಿಮಾ ಮಾಡಿದ್ರೆ ಹೊಸ ನಿರ್ದೇಶಕ, ಹೊಸ ಟೆಕ್ನಿಕಲ್ ಟೀಮ್, ಅರ್ಜುನ್ ಜನ್ಯ ಫಸ್ಟ್ ಟೈಮ್. ನನಗೆಲ್ಲ ಸಾಂಗ್ಸ್ ಸೂಪರ್ ಹಿಟ್ ಕೊಟ್ಟರು ಅರ್ಜುನ್ ಜನ್ಯ. ಅವ್ರು ಡೈರೆಕ್ಟ್ ಮಾಡ್ತಾರೆ ಫಿಲಮ್ಮು. ಕತೆ ಕೇಳಿದಾಗ ನನಗೆ ಭಾಳ ಇಂಪ್ರೆಸ್ ಆಯಿತು. ಅಂದರೆ ಹೆಂಗೆ ಐಡಿಯಾ ಬಂತು, ನಾನು ಇವಾಗ ಹೇಳ್ಬೋದು ಏನು ಬೇಕಾದ್ರು. ಜನ ಇವಾಗ ನಾಳೆ ಬಂದು ಸಿನಿಮಾ ಥಿಯೇಟ್ರ್ ಕೂತ್ಕೊಂಡಾಗ ನಾನು ಶಿವಣ್ಣ ಯಾಕೆ ಹಿಂಗೆ ಹೇಳ್ದೆ ಅಂತ ಅವರೇ ಖುಷಿ ಮಾಡೋದು. ಯಾಕೆ, ಎಲ್ಲಿ ಏನು ವಸ್ತು, ಏನಿದೆ ಸಿನಿಮಾದಲ್ಲಿ ತಮಾಷೆಗೆ ಹೇಳ್ತಾರೆ. ಖಂಡಿತ ಅವ್ರು ಹೋದಾಗ ಯು ವಿಲ್ ಗೋ ಇನ್ ಟು ದ ಫಿಲ್ಮ್. ನಿಮ್ಮ ಬದುಕು ಎಲ್ಲ ಜೀವನದಲ್ಲಿ ಒಂದು ಸೈಕಲಿಂಗ್ ಹೋಗಿ ಬಂದೇ ಬರುತ್ತೆ. ಯು ವಿಲ್ ಫೀಲ್ ಲೈಫ್ ಅಂದರೆ ಏನು ಅಂತ ನೀವು ಎಲ್ಲರೂ ಫೀಲ್ ಮಾಡ್ತೀವಿ. ನಾನು ಇಷ್ಟ ಅದಕ್ಕೋಸ್ಕರ ನಾನು ಫಸ್ಟ್ ಸಿನಿಮಾದಲ್ಲಿ ಹೆಂಗೆ ಭಯ ಭಕ್ತಿ ಇತ್ತು, ಅದೇ ಭಕ್ತಿ ಭಯ ಇವಾಗ ಫಸ್ಟ್ ಸಿನಿಮಾ 120 ಸಿನಿಮಾ ತಕ್ಷಣ ನಾನು ಏನೇನೋ ಮಾಡಿಬಿಡ್ತೀನಿ ಅನ್ನೋದಲ್ಲ. ಇವತ್ತು ಬಂದರು ಪಾಪ ಅರ್ಜುನ್ ಜನ್ಯ ಈ ಮಗು ಕ್ಯಾರೆಕ್ಟರ್ ಅಂದರೆ ನನ್ನ ಕ್ಯಾರೆಕ್ಟರ್ನ ಎಷ್ಟು ಆಸೆ ಇಟ್ಕೊಂಡಿರುತ್ತೆ. ನಾನು ಈ ಸ್ಟೈಲೇ ಮಾಡ್ತೀನಿ ಅಂತಲ್ಲ, ಅದು ಅಹಂಕಾರ ಆಗುತ್ತೆ. ಅವ್ರಿಗೊಂದು ವಿಷ್ ಇರುತ್ತೆ, ಶಿವಣ್ಣನ ಈ ರೀತಿ ತೋರಿಸ್ಬೇಕಂತ. ಅದೇ ಚೆನ್ನಾಗಿರೋದು. ಇವತ್ತು ನಾನು ನೋಡಿ ತುಂಬ ನಕ್ಕಿದ್ದೀನಿ ನನ್ನ ಕ್ಯಾರೆಕ್ಟರ್ ಬಗ್ಗೆ ನೋಡಿದಾಗ. ಎಷ್ಟು ಚೆನ್ನಾಗಿ ಬೇರೆ ಥರ ಕಾಣ್ತೀನಿ, ಬೇರೆ ಥರ ಅನಿಸುತ್ತೆ, ವಿಭಿನ್ನತೆ ಅನಿಸುತ್ತೆ. ಯಾಕಂದರೆ ಯಾವ ವರ್ಷ ನಾನು ಇಷ್ಟು ಆಲ್ವೇಸ್ ರೆಸ್ಪೆಕ್ಟ್ ಡೈರೆಕ್ಟರ್ಸ್ ಅಲ್ಲಿ. ಅದಕ್ಕೋಸ್ಕರ ಇವತ್ತು ಅಷ್ಟೇ. ನನಗೇನು 129 ಸಿನಿಮಾ ಮಾಡಿಬಿಟ್ಟು ಅಷ್ಟೇ ಇಲ್ಲ, ಇನ್ಮೇಲೆ ಸ್ಟಾರ್ಟ್. ಐ ಶುಡ್ ಥಿಂಕ್ ಎವ್ರಿ ಫಿಲ್ಮ್ ಇಸ್ ಅ ಬಿಗಿನಿಂಗ್. ದಟ್ಸ್ ವಾಟ್ ಐ ಫೀಲ್. ಅಂದ್ರೆ ಸಿನಿಮಾ ಟೈಟಲ್ ಲಾಂಚ್ ಆದಾಗಿನಿಂದ ಎಲ್ಲರ ತಲೆಯಲ್ಲೂ ಓಡ್ತಾ ಇರೋದು ಒಂದೇ ಪ್ರಶ್ನೆ, ಏನ್ ಈ 45 ಅಂದ್ರೆ ಏನು? ಅರ್ಜುನ್ ಸರ್ ಹತ್ರ ಕೇಳಿದೆ, ಅವರು ರಿವೀಲ್ ಮಾಡಿಲ್ಲ. ರಾಜ್ ಹತ್ರ ಕೇಳಿದ್ವಿ, ಜನ್ಯಾಜಿ ಕಮ್ ಅಂತ ಅಣ್ಣನೇ ಕರೆದ್ರು ಬಹಳ ಪ್ರೀತಿಯಿಂದ. ಜನ್ಯಾಜಿ, ನಿಮ್ಮ ಹಾಗೂ ಶಿವಣ್ಣ ಅವರ ಕಾಂಬೋ ಬಜರಂಗಿ 2, ವಜ್ರಕಾಯ, ವೇದ ಇದರಲ್ಲೆಲ್ಲ ನೋಡಿದೀವಿ. ಆ ಮ್ಯಾಜಿಕ್ ನಾವು ನೋಡಿದೀವಿ. ಆದ್ರೆ ಒಂದು ವಿಷಯ ಜನ್ಯಾಜಿ,